Good evening, everyone. Muna ma'am, Rupal, Nachiket Saab, Jafar sir, at the outset, I would like to thank for inviting me here and share stage with Ramesh Arvind sir. In fact, when I told my mom, she felt very proud. So with all your permission, I would like to keep this thing very informal. Non local Urga. So basically, ನಾನು ಇದೇ ಒಂದು ರೋಡ್ ಕಡೆಯಲ್ಲಿ ಇಲ್ಲೇ ಮನೆ ನಮ್ದು ನಾಗರಭಾಗ ಸರ್ಕಲ್ ಹತ್ರ. ಬಟ್ ತುಂಬಾನೇ ವರ್ಷಗಳು ಪ್ರಿಪೇರ್ ಆಗಿ ಮತ್ತೆ ಇದೇ ಜಾಗಕ್ಕೆ ಬಂದು ತಮ್ಮ ಉದ್ದೇಶ ಮಾತಾಡುವಂಥದ್ದು ಐ ಥಿಂಕ್ ಡೆಫಿನೆಟ್ಲಿ ಇಟ್ಸ್ ಅ ಬ್ಲೆಸ್ಸಿಂಗ್. ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ ನನಗೆ ಒಂದು ಅವಕಾಶ ಸಿಕ್ಬಿಟ್ಟಿದೆ. ನಾನು ಸ್ವಲ್ಪ ಚಾರ್ಜ್ಡ್ ಅಪ್ ಆದೆ ಸರ್ ಮಾತುಗಳು ಕೇಳಾದ್ಮೇಲೆ. ಆಮೇಲೆ ಸ್ವಲ್ಪಗೇನೆ ಒಂದ್ ಎರಡು ಮಾತಾಡ್ಬೇಕು, ಯಾಕಂದ್ರೆ ಮತ್ತೆ ನನಗೆ ಅವಕಾಶ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಐ ಟ್ರೈ ಟು ಯೂಸ್ ದ್ಯಾಟ್. So, sir is, according to me, I think he is Rahul Dravid of our industry, Kannada industry. What do you say? Whenever I see Rahul Dravid, I come up with these two words. One, godly temperament, batting ಮಾಡ್ಬೇಕಾದ್ರೆ ಇನ್ನೊಂದು he is technically sound. So Ramesh sir ಅಷ್ಟೇ, I mean he was telling I'm a storyteller ಅಂತ ಹೇಳಿ. ಅವ್ರಿಗೆ ಯಾವುದೇ ಕತೆ ಕೊಟ್ಟರು ಸಹ I think he has shown his versatility, and at the same time the way he has carried himself for the last I think 3-4 decades, I think he is a role model for all of us. So again, I want to see some energy. Otherwise, I cannot go forward. So ಅದನ್ನ ಹೇಳ್ತಾ ಮೊದಲಿಗೆ ಐ ಮೀನ್ ಸೊ ಐ ಹ್ಯಾಡ್ ಮೇಡ್ ಫ್ಯೂ ಪಾಯಿಂಟ್ಸ್. ಸೊ ಯಾಕೆ ಈ ಪರೀಕ್ಷೆ ಬರಿಬೇಕು ಅನ್ನೋದು ನನ್ಗೆ ಯಾರೇ ಕೇಳಿದ್ರು, ಡಿಗ್ರಿ ಆದ್ಮೇಲೆ ಅಥವಾ ಡಿಗ್ರಿ ಓದ್ತಿರೋ ಸ್ಟೂಡೆಂಟ್ಸ್ ಯಾರೇ ಕೇಳಿದ್ರು ದಯವಿಟ್ಟು ಬರೀರಿ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಬಹುಶಃ ನಮ್ಮ ದೇಶದಲ್ಲಿ ಈ ಯು ಪಿ ಎಸ್ ಸಿ ಎಕ್ಸಾಮ್ಗಿಂತ ಇನ್ನೊಂದು ಗ್ರೇಟ್ ಲೆವೆಲರ್ ಇನ್ನೊಂದಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆನ್ ಟರ್ಮ್ಸ್ ಆಫ್ ಈಕ್ವಾಲಿಟಿ, ಐ ಥಿಂಕ್ ದಿಸ್ ಎಕ್ಸಾಮ್ ಪ್ರಾಬ್ಲಿ ಇದಕ್ಕಿಂತ ನಿಮ್ಗೆ ಬೇರೆ ಒಂದು ಅವಕಾಶ ಸಿಗೋದಿಲ್ಲ ಅಂತ ಹೇಳ್ತೀನಿ. ಎವ್ರಿ ಇಯರ್ ಲಾಸ್ಟ್ ಒಂದು 10 years ಇಂದ ನಾವು ನೋಡೋದಾದ್ರೆ ಆಲ್ಮೋಸ್ಟ್ ಎವ್ರಿ ಇಯರ್ ಲೈಕ್ 180 will become IAS officer. I mean, in an annual year, so 180 will become IAS. In my batch, ಯಾವುದೇ ಬ್ಯಾಚ್ ತಗೊಂಡ್ರು ಸಹ ಯು ಸಿ ಸಚ್ ಡೈವರ್ಸಿಟಿ. ಅಲ್ಲಿ ರೈತರು ಮಗನು ಬಂದಿರ್ತಾರೆ, ಅಲ್ಲಿ IAS ಆಫೀಸರ್ ಮಗನು ಬಂದಿರ್ತಾರೆ, ಪೊಲಿಟಿಷಿಯನ್ ಮಕ್ಕಳು ಬಂದಿರ್ತಾರೆ, ಬಡವರು ಬಂದಿರ್ತಾರೆ, ಶ್ರೀಮಂತರು ಬಂದಿರ್ತಾರೆ, ಮುಸ್ಲಿಂ ಬಂದಿರ್ತಾರೆ, ಹಿಂದೂ ಬಂದಿರ್ತಾರೆ. ಈ ರೀತಿ ಯು ಸಿ ಪೀಪಲ್ ಫ್ರಮ್ ಅಕ್ರಾಸ್ ದ ಸ್ಪೆಕ್ಟ್ರಮ್. ಈ ಎಕ್ಸಾಮು ಯಾವ ಒಂದು ಬೇಸಿಸ್ ಮೇಲೆ ಡಿಸೈನ್ ಮಾಡಿದ್ದಾರೆ ಅಂದ್ರೆ ಇಟ್ ರಿಕ್ವೈರ್ಸ್ ಹಾರ್ಡ್ ವರ್ಕ್, ಡೆಡಿಕೇಶನ್, ಸ್ಟ್ರಾಟಜಿ. ದಟ್ಸ್ ಹೌ ಇಟ್ ಇಸ್ ಡಿಸೈನ್ಡ್. ಈಗ ನೋಡಿರ್ಬೋದು ಎಷ್ಟೋ ಜನ IIT ಸ್ಟೂಡೆಂಟ್ಸ್ ಕ್ರ್ಯಾಕ್ ಮಾಡ್ತಾರೆ, ಟಾಪರ್ಸ್ ಆಗ್ತಾರೆ. ಅಟ್ ದ ಸೇಮ್ ಟೈಮ್ ಎಲ್ಲ IIT ಸ್ಟೂಡೆಂಟ್ಸ್ ಕ್ಲಿಯರ್ ಮಾಡಲ್ಲ ಎಕ್ಸಾಮ್. ಎಷ್ಟೋ ಜನ ಡಿಗ್ರಿ ಹುಡುಗರು ಪಾಸ್ ಮಾಡಕ್ಕಾಗಲ್ಲ, ಬಟ್ ದೇರ್ ಆರ್ ಸಮ್ ಪೀಪಲ್ ಹೂ ಕ್ಲಿಯರ್ ದಿಸ್ ಎಕ್ಸಾಮ್. ಸೊ ನೀವು ಎಲ್ಲಿಂದ ಶುರು ಮಾಡಿದಿರಿ ಅನ್ನೋದು ಅಷ್ಟೇ ಮ್ಯಾಟರ್ ಆಗಲ್ಲ. ನೀವು ಹಿಂದೆ ಏನಿದ್ರಿ ಅನ್ನೋದು ಯಾರು ಈ ಎಕ್ಸಾಮ್ ಅಲ್ಲಿ ಅದು ನಾನು IIT ಓದಿದ್ದೀನಿ, ನಾನು IAS ಆಗೇ ಆಗ್ತೀನಿ ಅನ್ನೋದು ಸುಳ್ಳು. ಡಿಗ್ರಿ ಮಾಡಿರೋ ಹುಡುಗರು ಪಾಸ್ ಆಗಿದ್ದಾರೆ. ಐ ಥಿಂಕ್ ನಿಮ್ಗೆ ಸಾಕಷ್ಟು ಉದಾಹರಣೆಗಳನ್ನ ನಾನು ಕೊಡಬಲ್ಲೆ. ಸೊ ಹಾಗಾಗಿ ಯು ಶುಡ್ ಟೇಕ್ ದಿಸ್ ಅಪಾರ್ಚುನಿಟಿ. ಯು ಕ್ಯಾನ್ ಮೇಕ್ ಅ ಜನರೇಷನಲ್ ಚೇಂಜ್. ನಿಮ್ಮ ಒಂದು ಏನು ಕನಸಿರುತ್ತೆ, ಬಹುಶಃ ಐ ಥಿಂಕ್ ಇದಕ್ಕಿಂತ ಒಂದು ಸರಿಯಾದ ದಾರಿ, ಒಳ್ಳೆ ದಾರಿ ಬಹುಶಃ ಇಲ್ಲ ನಮ್ಮ ಒಂದು ವ್ಯವಸ್ಥೆಯಲ್ಲಿ. ಐ ಥಿಂಕ್ ಕುದೋಸ್ ಟು ಯು, ಯು ಮೇಡ್ ಅಪ್ ಯುವರ್ ಮೈಂಡ್ ಟು ಟೇಕ್ ಅಪ್ ದಿಸ್ ಎಕ್ಸಾಮ್. ಅದು ಅವ್ರು ಹೇಳಿದಾಗೆ ಅದು ಇಟ್ ಇಸ್ ನಾಟ್ ಈಸಿ. It is not easy. It's a roller coaster ride. Like even for us, it's a grueling journey. Though it was exciting. I mean, we have also gone through a lot of hardships. Let me tell you at the beginning. So ಒಂದು ಅದಾದ್ರೆ ಬಹುಶಃ ನಾವು ಇವತ್ತಿನ ದಿನ ಇಲ್ಲಿ ಕೂತಿರೋದು ನನಗನ್ಸುತ್ತೆ ಅವರು 23-24ರಿಂದ ಒಂದು 30 ವರ್ಷ ವಯಸ್ಸಿನ ಹುಡುಗರು ಇಲ್ಲಿ ಮತ್ತೆ ಹುಡುಗಿಯರು ಕೂತಿದ್ದೀರಿ. These are our productive years for any person. For any person is in his life. ನನ್ನ ಕೇಳಿದ್ರೆ ಬಹುಶಃ ಈ ವರ್ಷಗಳು ತುಂಬಾನೇ ಒಂಥರ ಪ್ರೊಡಕ್ಟಿವ್ ಇಯರ್ಸ್, ಪ್ರೀಶಿಯಸ್ ಇಯರ್ಸ್. Coming from lower middle class background, our parents will be having huge expectations on us. ಇಷ್ಟು ದಿನ ಓದಿಸಿದೀವಿ, ಈಗ ಐ ಮೀನ್ ಒಂದ್ ಸ್ವಲ್ಪ ಸೆಟ್ಲ್ ಆಗಿ ನಮ್ಮನ್ನ ನೋಡ್ಕೊಳ್ತಾನೆ, ಅವನ್ನ ನೋಡ್ಕೊಳ್ತಾನೆ ಅನ್ನೋ ಒಂದು ಕನ್ಸನ್ ಕಟ್ಟಿರ್ತಾರೆ. ಸೊ when you are coming here, please give your 100%.
ನೀವು 100% ನಿಮ್ಮ ಎಫರ್ಟ್ ನೀವು ಹಾಕ್ದೇಲೆ ಒಂದ್ ಸ್ವಲ್ಪ ಏನೋ ಒಂದ್ ಸ್ವಲ್ಪ ಲೈಟ್ ಆಗಿ ತಗೊಳ್ಳೋದು ಅಥವಾ ಬೇರೆ ಏನೋ ಒಂದು ಕಡೆ ಡಿಸ್ಟ್ರಾಕ್ಟ್ ಆಗೋದು, ಸರಿ ಹೇಳ್ದಂಗೆ ಫೋನ್ ಜಸ್ಟ್ ಡಸ್ಟ್ಬಿನ್ಗೆ ಎಸಿರಿ ಅಂತ ಹೇಳಿ. ಡೆಫಿನೆಟ್ಲಿ ಇವಾಗೆಲ್ಲ ನಾವು ಸಹ 2 ಅವರ್ 3 ಅವರ್ ಇನ್ಸ್ಟಾಗ್ರಾಮ್ ರೀಲ್ ನೋಡ್ತೀವಿ, ಬಟ್ ಅವತ್ತಿನ ದಿನ ಮಾಡಿಲ್ಲ ಆ ಕೆಲಸ. ಸೊ ಅನ್ಲೆಸ್ ಯು ಹ್ಯಾವ್ ದ ಡೆಡಿಕೇಶನ್, unless you give your 100% sincere efforts, I am sure you are not going to clear this thing. ಲಕ್ ಇಲ್ಲ ಇದ್ರೆ. ಲಕ್ ಬರೋದು ಯಾವಾಗ ಅಂದ್ರೆ ಈ ಡೆಡಿಕೇಶನ್, ಸ್ಟ್ರಾಟಜಿ, ಹಾರ್ಡ್ ವರ್ಕ್ ಮೂರನ್ನು ಕರೆಕ್ಟ್ ಜಾಗದಲ್ಲಿ ಕೂತ್ಕೊಂಡಾಗ ಮಾತ್ರ. ಸೊ ಹಂಗಾಗಿ ಡೋಂಟ್ ಫೂಲ್ ಯುವರ್ ಸೆಲ್ಫ್. ಯು ಕಮ್ ಹಿಯರ್, ಈಗ ಬಿದ್ದಿದ್ದೀರಾ ಸಮುದ್ರಕ್ಕೆ, ಈಜ್ಬೇಕು, ದಡ ಸೇರ್ಬೇಕು. ಅರ್ಧಂಬರ್ಧ ಈಜೋದು ಅಥವಾ ಇಂಟ್ರೆಸ್ಟ್ ಇಂದಲೇ ಸ್ವಿಮ್ ಮಾಡ್ಲಿಕ್ಕೆ ಹೋದ್ರೆ ಅಲೆಗಳು ನಿಮ್ನ ಮುಗಿಸ್ತವೆ ಕೆಲಸ. ಸೊ ಹಾಗಾಗಿ ದಯವಿಟ್ಟು ಏನಾಗುತ್ತೆ, ಅಟ್ ದ ಎಂಡ್ ಆಫ್ 1 year ನೀವು 100% ಆಗಿ ಓದಿದ್ದೀರಾ ಅಂತಂದ್ರೆ ನಿಮ್ಗೆ ನಿಮ್ದೇನು ಯೋಗ್ಯತೆ ಏನು ಅಥವಾ ತಾಕತ್ ಏನು ಅನ್ನೋದು ಗೊತ್ತಾಗ್ಬಿಡುತ್ತೆ. ಯು ಶುಡ್ ನಾಟ್ ಫೂಲ್ ಅರೌಂಡ್ ಹಿಯರ್. ನೋಡ್ತೀನಿ ತುಂಬಾ ಜನ ಹುಡುಗರ ತಪ್ಪು ಮಾಡ್ತೀರಿ. ನಿಮ್ಗೆ ಅನ್ಸುತ್ತಾ ಇಲ್ಲಪ್ಪ ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ, ನನಗೆ ಸಾಕು ಇದು, ನನ್ನ ಸಹವಾಸ ನನ್ಗೆ ಬೇಡ ಇದು ಅಂತ ಅನ್ಸಿದ್ರೆ ಪ್ಲೀಸ್ ಗೋ ಔಟ್ ಆಫ್ ದಿಸ್. ಬಟ್ ನೀವು 100% ಎಫರ್ಟ್ ಹಾಕಿ ನಿಮ್ಗೆ ಮನ್ಸು ಹೇಳುತ್ತೆ ಇಲ್ಲ ಇನ್ನೊಂದ್ ಚೂರು ಬಹುಶಃ ನಾನು ತಪ್ಪುಗಳು ಮಾಡಿದೆ, ಅದನ್ನ ಸರಿಪಡಿಸ್ಕೋಬೇಕು, ಒಂದ್ ಸ್ವಲ್ಪ ಹೋಗಿ ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಯಾರಿದ್ದಾರೆ ಮತ್ತೆ ಯಾರಿದ್ದಾರೆ ಅವ್ರ ಹತ್ರ ನಾನು ಮಾತಾಡಿದ್ರೆ ಬಹುಶಃ ನಾನು ಸರಿ ಹೋಗುತ್ತೆ ಅಂತ ನಿಮ್ಮ ಮನ್ಸು ಹೇಳುತ್ತೆ. ಯು ಇಂಟ್ರಾಸ್ಪೆಕ್ಟ್ ಯುವರ್ ಸೆಲ್ಫ್ ಅಂಡ್ ಕಂಟಿನ್ಯೂ ದ ಪ್ರಿಪರೇಷನ್. ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಐ ವಾಂಟೆಡ್ ಟು ಪುಟ್ ಥ್ರೂ. ಸೊ ಅದು ಬಿಟ್ಟು ನಾವು ಸಾಕಷ್ಟು ಜನ ಈ ವೇದಿಕೆಗಳ ಮೇಲೆ ಬರ್ತೀವಿ, ಅಂದ್ರೆ IAS ಅಥವಾ ಬೇರೆ ಬೇರೆ ಸರ್ವಿಸ್ ಅಲ್ಲಿರೋ ಎಷ್ಟೋ ಜನರನ್ನ ನಾವು ತಾವುಗಳು ಭೇಟಿ ಮಾಡ್ತೀರಿ, ಅಥವಾ ಕೃಪಾಲ್ ಅಂತ ಒಂದು ಮೆಂಟರ್ಸ್ ನ ನೀವು ಭೇಟಿ ಮಾಡ್ತೀರಿ. ಯು ಟೇಕ್ ಒಪಿನಿಯನ್ಸ್ ಫ್ರಮ್ ಎವ್ರಿಬಡಿ, ಗೈಡೆನ್ಸ್ ಫ್ರಮ್ ಎವ್ರಿಬಡಿ. ಅಗೇನ್ ದ ಚಾಯ್ಸಸ್ ಶುಡ್ ಬಿ ಯುವರ್ಸ್. ನಿಮ್ ಬಗ್ಗೆ ನಿಮ್ಗಿಂತ ನಮ್ಗೆ ಯಾರಿಗೂ ಅಷ್ಟು ಜನ ಗೊತ್ತಿಲ್ಲ. ಸೊ ಎವ್ರಿ ಡೇ ಐ ಥಿಂಕ್ ಯು ಶುಡ್ ಇಂಟ್ರಾಸ್ಪೆಕ್ಟ್, maintain a disciplined life, probably by keeping a diary and jotting down things like ಇವತ್ತು ನಾನು ಏನ್ ಮಾಡ್ತೀನಿ, ಇವತ್ತು ಏನ್ ಆಗ್ಬೇಕು, ಯಾವ ಸಿಲೆಬಸ್ ಕಂಪ್ಲೀಟ್ ಆಗ್ಬೇಕು, ಈ ರೀತಿ ಒಂದು ಪ್ಲಾನಿಂಗ್ ಮಾಡ್ಕೋಬೇಕು. ಸರ್ ಟೈಮ್ ಬಗ್ಗೆ ಚೆನ್ನಾಗಿ ಹೇಳಿದ್ರು. ಟೈಮ್ ಇಸ್ ವೆರಿ ಕ್ರೂಷಿಯಲ್. ನಿಮ್ಗೆ ಎಷ್ಟು ಟೈಮ್ ಸಿಗುತ್ತೋ ನನಗೂ ಅಷ್ಟೇ ಟೈಮ್ ಸಿಗುತ್ತೆ. ಸೊ ಅದರಲ್ಲಿ ಯಾರು ಅದನ್ನ ಸದ್ಬಳಕೆ ಮಾಡ್ಕೊಳ್ತಾರೆ, ಚೆನ್ನಾಗಿ ಪ್ಲಾನ್ ಮಾಡ್ತಾರೆ, ದೋಸ್ ಪೀಪಲ್ ಆರ್ ಕ್ಲಿಯರಿಂಗ್ ದ ಎಕ್ಸಾಮ್. ಓಕೆ, ಸೊ ಅದೊಂದು. ಅಂಡ್ ಒಬ್ಬೊಬ್ರು ಒಂದೊಂದ್ ತರ ಕ್ಲಿಯರ್ ಮಾಡಿದ್ದಾರೆ ಎಕ್ಸಾಮ್. ದರ್ ಇಸ್ ನೋ ಒನ್ ಕ್ಲಿಯರ್ ಸ್ಟ್ರಾಟಜಿ. ಅಂದ್ರೆ ಈಗ ನಾನು ನನ್ನ ಕತೆ ಹೇಳ್ಬಿಟ್ಟು ನೀವು ಹಿಂಗೆಲ್ಲ ಆಗ್ಬೋದು ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. There are few commonalities, but at the end of the day, there are people without reading Hindu. ಒಂದು ದಿನಾನು ನಾನು ಹಿಂದೂ ಓದ್ದಲೇನೆ ಎಕ್ಸಾಮ್ ಕ್ಲಿಯರ್ ಮಾಡಿರೋ ಹುಡುಗರನ್ನ ನಾನು ನೋಡಿದ್ದೀನಿ. ಪ್ರತಿದಿನ 3 ಅವರ್ ಹಿಂದೂ ಓದ್ಬಿಟ್ಟು ಕ್ಲಿಯರ್ ಆಗಿರೋರು ನಾನು ನೋಡಿದ್ದೀನಿ. ಸೊ ಈಚ್ ಒನ್ ಆಫ್ ಯು ಹ್ಯಾವ್ ಟು ಚಾಕ್ ಔಟ್ ಯುವರ್ ಓನ್ ಸ್ಟ್ರಾಟಜಿ, ಯುವರ್ ಓನ್ ಮೆಥಡಾಲಜಿ ಟು ಕ್ಲಿಯರ್ ದಿಸ್ ಎಕ್ಸಾಮ್. ಸೊ ಅದಕ್ಕೆ ಏನ್ ಮಾಡಬೇಕು, ನೀವು ಹೋಗೋ ದಾರಿ ಯಾವುದು ಅದು ನಿಮ್ಗೆ ಗೊತ್ತಿರ್ಬೇಕು. ಸೊ ದಾರಿ ಏನು? ಫಸ್ಟ್, ದ ವೆರಿ ಫಸ್ಟ್ ಸ್ಟೆಪ್ ಇನ್ ದಿಸ್ ಪ್ರಿಪರೇಷನ್ ಟು ಅಂಡರ್ಸ್ಟ್ಯಾಂಡ್, ಟು ರೀಡ್ ದ ಸಿಲೆಬಸ್, ಟು ಸಿ ದ ಸಿಲೆಬಸ್. ಬಹುಶಃ ಎಷ್ಟು ಜನ ಈ ಸಿಲೆಬಸ್ ನ ಇಲ್ಲಿವರೆಗೂ ನೋಡಿದಿರ ಕೈ ಎತ್ತಿ? ಫುಲ್ಲಿ ವೆಲ್ ವರ್ಸ್ ವಿತ್ ಸಿಲೆಬಸ್ ಎಷ್ಟು ಜನ ದಯವಿಟ್ಟು ಕೈ ಎತ್ತಿ. ಇಲ್ಲ ಧೈರ್ಯವಾಗಿ ಕೈ ಎತ್ತಿ, ಇಲ್ಲಾಂದ್ರೆ ಪರವಾಗಿಲ್ಲ, ನಾಚ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ನೋಡ್ಕೊಂಡಲ್ಲೇ ಬಂದು ಈ ತರ ಕೂತ್ಕೊಳ್ತಾ ಇದ್ವಿ. ಓಕೆ, ಸೊ ಐ ಮೀನ್, ಸೊ ದಯವಿಟ್ಟು ಇವತ್ತಿನ ದಿನ ಅಟ್ಲೀಸ್ಟ್ ನೀವು ಈ ಒಂದು ಸೆಷನ್ ಇಂದ ಹೋದ್ಮೇಲೆ ಸಿಲೆಬಸ್ ನ ನೋಡಿ. ಲಾಸ್ಟ್ 5 ವರ್ಷದ್ದು ಏನು ಪ್ರಿಲಿಮ್ಸ್ ಪೇಪರ್ಸ್ ಇರ್ಬೋದು ಅಥವಾ ಮೇನ್ಸ್ ಪೇಪರ್ಸ್ ಏನಿರ್ಬೋದು ನೋಡಿ. ಸೊ ನಿಮಗೆ ದಾರಿ ಗೊತ್ತಿಲ್ದಲೆ ನೀವು ಅಥವಾ ಈ ಯಾವ ದಿಕ್ಕಲ್ಲಿ ಈಜ್ಬೇಕು ಅನ್ನೋದು ಗೊತ್ತಿಲ್ದಲೆ ಬಿದ್ದಂಗೆ ಆಗ್ಬೇಕಿಲ್ಲ. ಸೊ ನಿಮ್ಗೆ ಏನು ಸಿಲೆಬಸ್ ಪೇಪರ್ಸ್ಗಳು ಯಾವ ರೀತಿ ಪ್ರಶ್ನೆಗಳು ಬರ್ತಾವೆ ಲಾಸ್ಟ್ ಒಂದು 5-10 years ಅಲ್ಲಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಪ್ಲೀಸ್ ಗೋ ದಟ್ ಇಮಿಡಿಯೇಟ್ಲಿ ಆಫ್ಟರ್ ಗೋಯಿಂಗ್ ಹೋಮ್. ನಮಗೋಸ್ಕರ ನನ್ನ ರಿಕ್ವೆಸ್ಟ್ ಅದು, ದಯವಿಟ್ಟು ಅದನ್ನ ಮಾಡಿ. ಅವಾಗ ನಿಮ್ಗೊಂದು ಕ್ಲಾರಿಟಿ. ಮೂರನೇದು, ಜಸ್ಟ್ ಯಾರು ಈಗ ಐ ಮೀನ್ ಲೈಕ್ ಟ್ರೈಂಗ್ ಟು ಟೆಲ್ ಯು ಒನ್ಸ್, ಐ ಮೀನ್ ದಿಸ್ ಇಸ್ ಬೋತ್ ಅ ಮೋಟಿವೇಶನ್. ಸರ್ ಈಗಾಗಲೇ ಮೋಟಿವೇಟ್ ಮಾಡಿದ್ದಾರೆ ನಮ್ನೆಲ್ಲಾನು, ಅಂಡ್ ಓರಿಯಂಟೇಷನ್ ಸೆಷನ್. ಅಟ್ ದಿಸ್ ಸ್ಟೇಜ್ ಐ ಆಮ್ ಶೋರ್ ಮೆನಿ ಆಫ್ ಯು are still preparing for prelims. Mains ಎಲ್ಲ ಆಮೇಲೆ ಬರೋಣ. ಇವತ್ತು if it start feeding you on mains and interview and all, I think it will be going above your head. Prelims ಹೆಂಗಿರುತ್ತೆ ಅಂತ ಹೇಳ್ತೀನಿ. MCQs ಸರಿ ಹೇಳಿದಾಗೆ 4 ಆಪ್ಷನ್ಸ್ ಕೊಡ್ತಾರೆ, ಅದ್ರಲ್ಲಿ ಸರಿಯಾದ ಆಯ್ಕೆ ನೀವು ಮಾಡಬೇಕು. ಸರ್ ಕೇಳಿದಷ್ಟು ಸಿಂಪಲ್ ಆಗಿರಲ್ಲ ಕ್ವಶನ್ಸ್, ತುಂಬಾನೇ ಕನ್ವಲ್ಯೂಟೆಡ್ ಆಗಿರ್ತವೆ. ಯು ಹ್ಯಾವ್ ಟು ರೀಡ್ ಬಿಟ್ವೀನ್ ದ ಲೈನ್ಸ್. ABC, ABCD, BC ಈ ತರ ಎಲ್ಲ ಇರ್ತದೆ. ಸೊ ಹಾಗಾಗಿ
ಆ, ಬಹುಶಃ ನೀವುಗಳು ಏನ್ ಮಾಡ್ಬೇಕು ಅಂತಂದ್ರೆ ಆ, ಒಂದು ವರ್ಷ ಶ್ರದ್ಧೆ ಇಟ್ಟು ಓದ್ಲೇಬೇಕಾಗ್ತದೆ. ಯಾರು ಸಹ 2 ತಿಂಗಳು 3 ತಿಂಗಳು ಓದಿ ಇವತ್ತಿನ ದಿನ ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ತಿರೋದು ನಾನಂತೂ ನೋಡ್ತಾ ಇಲ್ಲ. ಎವ್ರಿ ಇಯರ್ ಇಟ್ ಇಸ್ ಗೆಟಿಂಗ್ ಟಫರ್. ಸಿ ಈ ಎಕ್ಸಾಮ್ ಏನಂದ್ರೆ ಸಿಲೆಬಸ್ ನೋಡಿದ್ರೆ ನಿಮ್ಗೆ ಇವತ್ತು ಹೋಗಿ ಮನೇಲಿ ನೋಡ್ತೀರಾ, ಇದೆಲ್ಲ ಪರವಾಗಿಲ್ಲ ಅಲ್ವಾ, ಇದೆಲ್ಲ ನಂಗೆ ಇದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಗೊತ್ತಿದೆ ಅಲ್ವಾ ಅಂತ ಅನ್ಸುತ್ತೆ. ಅದಕ್ಕೆ ಹೇಳೋದು ಇದು ಪ್ರಿಲಿಮ್ಸ್, ಜನರಲ್ ಸ್ಟಡೀಸ್ ಎಲ್ಲ ಗೊತ್ತಿರೋದೆ. ಈಗ ಸರ್ಗುನು ನಾವೇನಾದ್ರೂ ಈಗ ಏನೋ ಒಂದು ಕರೆಂಟ್ ಅಫೇರ್ಸ್ ಬಗ್ಗೆ ಕೇಳಿದ್ರೆ ಅಥವಾ ಯಾರಿಗೆ ಇಲ್ಲಿ ಕೂತಿರೋರು ಕೇಳಿದ್ರೆ ಒಂದು ಸಾಮಾನ್ಯ ಜ್ಞಾನ ಇರುತ್ತೆ. ಅದಕ್ಕೆ ಅದು ಜನರಲ್ ಸ್ಟಡೀಸ್ ಅಂತ ಕರಿತೀವಿ. ಬಟ್ ಪ್ರಾಬ್ಲಮ್ ಆಗ್ತಿರೋದೆಲ್ಲಿ, ಸಮಸ್ಯೆ ಆಗ್ತಿರೋದೆಲ್ಲಿ ಜನಕ್ಕೆ ಅಂತಂದ್ರೆ ಕಾಂಪಿಟೇಷನ್. ಕಾಲೇಜಲ್ಲಿ ಹೆಂಗೆ ಅಂದ್ರೆ ನಾವು ಡಿಸ್ಟಿಂಕ್ಷನ್ ತೆಗಿಬೇಕಿತ್ತು, ಬಟ್ ಇಲ್ಲಿ ಹೆಂಗೆ ಅಂತಂದ್ರೆ ನಿಮ್ ಪಕ್ಕ ಕೂತಿರೋರ್ಗಿಂತ ಒಂದ್ ಮಾರ್ಕ್ ಜಾಸ್ತಿ ತೆಗಿಬೇಕು. It's a cutthroat competition. So you will be competing with people from IIT, AIMS, ಬೇರೆ ಬೇರೆ ವಿದೇಶಗಳಿಂದ ವಾಪಸ್ ಓದ್ಕೊಂಡು ಕೆಲಸ ಮಾಡಿ ಬರ್ತಾರೆ ಈ ಎಕ್ಸಾಮ್ ಬರೀಲಿಕ್ಕೆ. ಸೊ ನೀವು ಅವ್ರ ಜೊತೆ ಕಾಂಪೀಟ್ ಮಾಡ್ತಾ ಇದ್ದೀರಾ, ಒಂದು ವರ್ಷ ಓದ್ಲೇಬೇಕು. ಅಂಡ್ ಜಸ್ಟ್ ಒಂದು ಓರಿಯಂಟೇಶನ್ ಯಾವ ರೀತಿ ಇರ್ತವೆ ಅನ್ನೋದು ನಾನು ಒಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಪ್ರಿಲಿಮ್ಸ್ ಯಾವ ರೀತಿ ಅಪ್ರೋಚ್ ಮಾಡಬೇಕು. ಬಹುಶಃ ಒಂದು ಸ್ವಲ್ಪ ಜನ ಒಂದು ಪ್ರಿಲಿಮ್ಸ್ ಈಗಾಗಲೇ ಬರ್ದಿದ್ದೀರಾ. ಎಷ್ಟು ಜನ ಈಗಾಗಲೇ ಒಂದು ಪ್ರಿಲಿಮ್ಸ್ ಬರ್ದಿದ್ದೀರಾ? ಹಾ, ಸೊ ಯು ಕ್ಯಾನ್ ರಿಲೇಟ್ ಮೋರ್ ವಿತ್ ಮೀ. ಸೊ ಯಾವ ರೀತಿ ಅಂತಂದ್ರೆ ಒಂದು ಅನಾಲಜಿ ಕೊಟ್ಟು ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಇಷ್ಟಪಡ್ತೀನಿ. ರಾಹುಲ್ ದ್ರಾವಿಡ್ ಅವರು ಯಾವ ರೀತಿ ಬ್ಯಾಟಿಂಗ್ ಮಾಡ್ತಾರೆ ಆ ರೀತಿ ಪ್ರಿಲಿಮ್ಸ್ ಅಪ್ರೋಚ್ ಮಾಡ್ಬೇಕು. ಐ ಆಮ್ ಜಸ್ಟ್ ಟ್ರೈಂಗ್ ಟು ಗಿವ್ ಯು ಅನ್ ಎಕ್ಸಾಂಪಲ್. ಸೊ 100 ಪ್ರಶ್ನೆಗಳಿರ್ತವೆ ಪೇಪರ್ 1 ಅಲ್ಲಿ. ಯಾರು ಒಂದು ವರ್ಷ ಕರೆಕ್ಟ್ ಆಗಿ ಓದಿದ್ದಾರೆ 50-60 100% ಗೊತ್ತಿರುತ್ತವೆ. ಒಂದು ವರ್ಷ ಯಾರು ಕರೆಕ್ಟ್ ಆಗಿ ಓದಿರ್ತಾರೆ 50-60 ಕ್ವಶನ್ಗಳು ಖಂಡಿತ ಗೊತ್ತಿರುತ್ತೆ. ಸೊ ಇಟ್ ಈಸ್ ಲೈಕ್ ಲೂಸ್ ಡೆಲಿವರೀಸ್, ಲೂಸ್ ಬಾಲ್ಗಳು ಬರುತ್ತಲ್ಲ ಅದು. ಸೊ ಲೂಸ್ ಬಾಲ್ ಅಂದ್ರೆ ದ್ರಾವಿಡ್ ಏನ್ ಮಾಡ್ತಾರೆ, 100% ಬೌಂಡ್ರಿ ಹೊಡಿತಾರೆ. ಎನಿ ಲೂಸ್ ಡೆಲಿವರಿ ಐ ಆಮ್ ಶೋರ್ ಯು ವಿಲ್ ಹಿಟ್ ಇಟ್ ಫಾರ್ ಅ ಬೌಂಡ್ರಿ. ಸೊ ಅದನ್ನ ನೀವು ಮಿಸ್ ಔಟ್ ಮಾಡ್ಕೋಬಾರ್ದು, ಸಿಲ್ಲಿ ಮಿಸ್ಟೇಕ್ಸ್ ಮಾಡಬಾರ್ದು. ದೇರ್ ಆರ್ ಫ್ರೆಂಡ್ಸ್, ನನ್ನ ಜೂನಿಯರ್ ಒಬ್ಬ ಒಂದೇ ಒಂದು ನಂಬರ್ OMR ಶೀಟ್ ಅಲ್ಲಿ 15 ಮಾಡೋ ಬದಲು 16 ಹಾಕಿ ನೆಕ್ಸ್ಟ್ ಒಂದು 50 ಕ್ವಶನ್ ತಪ್ಪಾಯ್ತು. ಸೊ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ಆಗಬಾರ್ದು. ಸೊ ಅದಕ್ಕೆ ತಾವೇನ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಮಾಕ್ ಟೆಸ್ಟ್ಗಳು ಮಗದೊಂದು ಎಲ್ಲ ಆಫರ್ ಮಾಡ್ತಾರೆ ಇವತ್ತಿನ ದಿನ ಟ್ಯೂಷನ್ಸ್. ಬಹುಶಃ ನಾನು ಶುರು ಮಾಡಿದ್ದು 2013, ಲೇಟ್ 2013 ಅಲ್ಲಿ. ಅವಾಗಿಂದ ಇವತ್ತಿಗೆ ನಾವು ಕಂಪೇರ್ ಮಾಡಿದ್ರೆ ದ ಪ್ರಿಪರೇಷನ್ ಪ್ರಾಸೆಸ್ ಹ್ಯಾಸ್ ಬಿನ್ ಸಿಂಪ್ಲಿಫೈಡ್. ತುಂಬಾನೇ ಸುಲಭ ಮಾಡಿಕೊಟ್ಟಿದ್ದಾರೆ. ಬಟ್ ಏನಂದ್ರೆ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ. ಓಕೆ, ಸೊ 50-60 ಕ್ವಶನ್ ಆಯ್ತು. ನೀವು ಅದನ್ನ ತಪ್ಪು ಮಾಡ್ಲಿಕ್ಕೆ ಯಾವುದೇ ರೀತಿ ಆಸ್ಪದ ಇಲ್ಲ. ನೀವು ಅದನ್ನ ಖಂಡಿತವಾಗ್ಲೂ ಸರಿಯಾಗಿ ಮಾರ್ಕ್ ಮಾಡ್ಲೇಬೇಕು ಅಂತ ಪರಿಸ್ಥಿತಿ. ಸೊ ಅಲ್ಲಿ ಫಸ್ಟ್ ರೌಂಡ್ ಅಲ್ಲಿ ನೀವು ಮಾರ್ಕ್ಸ್ ಕಳ್ಕೋಬಾರ್ದು. ಸೊ ಅದಾದ ನಂತರ ಒಂದು 20-30 ಕ್ವಶನ್ಸ್, ದಟ್ ಫಾರ್ಮ್ಸ್ ದ ಕ್ರಕ್ಸ್ ಆಫ್ ಯುವರ್ ಪ್ರಿಲಿಮ್ಸ್ ಎಕ್ಸಾಮ್. ನಿಮಗೆ ಅದು ಗೊತ್ತಿದ್ರೆ ಅದರಲ್ಲಿ ಜಾಸ್ತಿ ನೀವು ಕರೆಕ್ಟ್ ಆಗಿ ಟಿಕ್ ಮಾಡಿದ್ರೆ ಯು ವಿಲ್ ಕ್ಲಿಯರ್ ದ ಎಕ್ಸಾಮ್. ಅದರ್ವೈಸ್ ನಿಮ್ದು ಪ್ರತಿ ವರ್ಷ ಅದು ತಿರುಪತಿ ಧರ್ಮಸ್ಥಳಕ್ಕೆ ಹೋಗಿ ಬಂದಂಗೆ ಆಗುತ್ತೆ. ಓಕೆ, ಅಂಡ್ ದಯವಿಟ್ಟು ಸೊ ನೀವು ಈ 20-30 ಯಾವಾಗ ಸರಿಯಾಗಿ ಅಂದ್ರೆ ಮೋರ್ ಆಕ್ಯುರೇಟ್ ಆಗಿ ಟಿಕ್ ಮಾಡ್ಲಿಕ್ಕೆ ಆಗ್ತದೆ ಅಂತಂದ್ರೆ ಎಷ್ಟು ಎಕ್ಸ್ಟ್ರಾ ಪ್ರಾಕ್ಟೀಸ್ ಮಾಡ್ತಾರೆ ದ್ರಾವಿಡ್ ನೆಟ್ಸ್ ಅಲ್ಲಿ ಮ್ಯಾಚ್ ಹೋಗ್ಲಿಕ್ಕಿಂತ ಮುಂಚೆ, ಆ ರೀತಿ ನೀವು ಬೇರೆ ನಿಮ್ ಪಕ್ಕ ಕೂತಿರೋರ್ಗಿಂತ ಸ್ವಲ್ಪ ಜಾಸ್ತಿ ಎಫರ್ಟ್ ಆಗುತ್ತೆ. ಸೊ ಮಾಕ್ ಟೆಸ್ಟ್ಗಳು ಕೊಡೋದಿರ್ಬೋದು, ಅಥವಾ ಒಂದು 15-20 ಕ್ವಶನ್ ಸ್ಟ್ಯಾಂಡರ್ಡ್ ಕ್ವಶನ್ಸ್ ಒಂಥರ ಸ್ವಲ್ಪ ಈ ಕಡೆ ಮಾಡಿ ಆ ಕಡೆ ಮಾಡಿ ಕೇಳ್ತಾರೆ. ಲಾಸ್ಟ್ ಒಂದು 25 ವರ್ಷದ್ದು ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡುವಂಥದ್ದು. ಸೊ ಇದು ಮಾಡ್ತಾ 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 ನಿಮ್ ಆಕ್ಯುರಸಿ ಜಾಸ್ತಿ ಆಗುತ್ತೆ. ಅಂದ್ರೆ ಅದು ಸ್ವಲ್ಪ ಒಳ್ಳೆ ಬಾಲು, ಅದನ್ನ ನಾನು ಯಾವ ರೀತಿ ಆಡ್ಬೇಕು ಅನ್ನೋದು ಕಲ್ತ್ಕೊಂಡ್ಬಿಟ್ರೆ ಸೊ ಅದು 20-30 ನಿಮ್ಗೆ ಒಳ್ಳೆ ಸ್ಕೋರ್ ತಂದ್ಕೊಡುತ್ತೆ. ಅಂಡ್ ಯು ವಿಲ್ ಪಾಸ್. ಇಲ್ಲಿ ಲಾಸ್ಟ್ 10 ಕ್ವಶನ್ ಇದೆಯಲ್ಲ, ಪ್ರತಿ ವರ್ಷ ಒಂದು 10 ಕ್ವಶನ್ ಹೆಂಗಿರುತ್ತೆ ಅಂದ್ರೆ ಬೌನ್ಸರ್ಗಳು, ಗೂಗ್ಲಿಗಳು ಇವೆಲ್ಲ ಇರ್ತವೆ. ಅದಕ್ಕೆ ಏನ್ ಮಾಡ್ಬೇಕು, ದ್ರಾವಿಡ್ ಏನ್ ಮಾಡ್ತಾರೆ, ನೀಟಾಗಿ ಬ್ಯಾಟು ಯು ವಿಲ್ ಜಸ್ಟ್ ಲೀವ್ ದ ಬಾಲ್ ಅಲ್ವಾ, ಯು ವಿಲ್ ರೆಸ್ಪೆಕ್ಟ್ ದ ಬಾಲ್, ಐದರ್ ಯು ವಿಲ್ ಡಿಫೆಂಡ್ ಆರ್ ಯು ವಿಲ್ ಜಸ್ಟ್ ಲೀವ್ ದ ಬಾಲ್. ಸೊ ಆ ರೀತಿ ಯೂಶಲಿ ಅಂದ್ರೆ ಒಂದು ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟೆ. ಇವೆಲ್ಲ ಓರಿಯಂಟೇಷನ್ ಡೆಫಿನೆಟ್ಲಿ ಐ ಆಮ್ ಶೋರ್ ಐ ಆಕ್ಚುಲಿ ಸ್ಟಡಿಡ್ ಅಲಾಂಗ್ ವಿತ್ ಕೃಪಾಲ್. ನಾವು 3-4 years ಒಟ್ಟಿಗೆ ಓದಿ ಆಮೇಲೆ ಇಂಟರ್ವ್ಯೂಗೆಲ್ಲ ಹೋಗಿ ಬಂದ್ವಿ. ಈಸ್ ಟೂ ಗುಡ್ ಇನ್ ಆನ್ಸರ್ ರೈಟಿಂಗ್. ಪ್ರಿಲಿಮ್ಸ್ ಆಯ್ತು, ಪ್ರಿಲಿಮ್ಸ್ ಹೆಂಗೆ ಅಂದ್ರೆ ವಂಡರ್ಲಾ ಟಿಕೆಟ್ ತಗೊಳ್ತಾರ. ಪ್ರಿಲಿಮ್ಸ್ ಬರೆದ್ರೆ ನಿಮಗೆ ಬರೀ ಮೈನ್ಸ್ ಬರೀದಕ್ಕೆ ಟಿಕೆಟ್ ಸಿಗುತ್ತೆ ಅಷ್ಟೇ. ಪ್ರಿಲಿಮ್ಸ್ ಪಾಸ್ ಆಗಿ ಮೈನ್ಸ್ ಫೇಲ್ ಆದ್ರೆ ಮತ್ತೆ ಪ್ರಿಲಿಮ್ಸ್ ಬರ್ಕೊಂಡೇ ಬರ್ಬೇಕು. ಸೊ ಪ್ರಿಲಿಮ್ಸ್ ಪಾಸ್ ಆಯ್ತು. ಈಗ ಮೇನ್ಸ್ ಯಾಕೆ ಮೇನ್ಸ್ ಅಂತ ಕರೀತಾರೆ ಅಂದ್ರೆ ಅದು ಮೇನ್ ಎಕ್ಸಾಮ್ ಕೌಂಟ್ ಮಾರ್ಕ್ಸ್ ಕೌಂಟ್ ಆಗದೆ ಮೇನ್ಸ್ ಎಕ್ಸಾಮ್.
ಸೊ ಅನ್ಲೆಸ್ ಇವತ್ತಿನ ದಿನ ನೀವು ಸರಿಯಾಗಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ರೆ ಹಾಗೇನು ಆನ್ಯುವಲ್ ಅಫೇರ್ ಅಷ್ಟೇ, ಬರ್ತೀರಾ ಪ್ರಿಲಿಮ್ಸ್ ಪಾಸ್ ಮಾಡ್ತೀರಾ, ಮೇನ್ಸ್ ಪಾಸ್ ಆಗಲ್ಲ. ಎಷ್ಟೋ ಜನಕ್ಕೆ ನನಗೇನೆ ಸಹ ನಾನು ಶುರು ಮಾಡಿದಾಗ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಜೀವನ ಜಿಗುಪ್ಸೆ ಬಂದ್ಬಿಡ್ತು. ಯಾಕಪ್ಪ ಬೇಕು ಮೆಡಿಸಿನ್, ಡಾಕ್ಟರ್ ಇದ್ದೀನಿ ನಾನು, ಪ್ರಾಕ್ಟೀಸ್ ಮಾಡೋಣ ಅಂತ ಅನ್ಸ್ಬಿಡ್ತು. ಬಟ್ ನೀವು ಅದನ್ನ ಬರಿತಾ 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 ಅದು ಅಭ್ಯಾಸ ಆಗ್ತದೆ. ಇವತ್ತು 2 ಲೈನ್ ಬರೀರಿ, ನಾಳೆ 3 ಎನಿಥಿಂಗ್ ಫಾರ್ ದಟ್ ಮ್ಯಾಟರ್ ಗ್ರಾಜುವಲ್ ಆಗಿ ತಗೊಂಡು ಹೋಗ್ಬೇಕು. ಒಂದೇ ಸತಿ ನೋಡಿದ್ರಿ ಸಿಲೆಬಸ್ ಅಂದ್ರೆ ಶಾಕ್ ಆಗ್ಬಿಡುತ್ತೆ. ಒಂದು 50 ಜನಕ್ಕೆ ಅನ್ಸುತ್ತೆ ಇವತ್ತು ಇಲ್ಲ ಬಿಡಪ್ಪ ಬೇಡ ಆಗಲ್ಲ ಅಂತ. ಸೊ ಯು ಟೇಕ್ ಯುವರ್ ಟೈಮ್, ಅಂಡರ್ಸ್ಟ್ಯಾಂಡ್ ಈಚ್ ವರ್ಡ್. ಏನು ಇದು ಎಕ್ಸಾಕ್ಟ್ಲಿ ವಾಟ್ ದೇ ಮೀನ್ ಬೈ ದಿಸ್ ಪರ್ಟಿಕ್ಯುಲರ್ ವರ್ಡ್, ಗವರ್ನೆನ್ಸ್ ಅಂದ್ರೆ ಏನು, ಈ ತರ ನೀವು ಸಿಲೆಬಸ್ ನ ಓದಬೇಕಾಗ್ತದೆ. ಸೊ ಇಷ್ಟು ಹೇಳ್ತಾ ಲಾಂಗ್ ವೇ ಟು ಗೋ. ಸರ್ ಹೇಳ್ದಾಗೆ ರಿಮೆಂಬರ್ ದ zeros and how to nullify, negate, remove them so that like you will remain on the top. And definitely ನೋಡಿ ಫಸ್ಟ್ ಅಟೆಂಪ್ಟ್ ಅಲ್ಲಿ ಆಗುತ್ತಾ ಇಲ್ಲ ಅಂತ ಕೇಳ್ಬೋದು ತಾವು ಕೆಲವರು. ನಾವು ನಂದು 4ನೇ ಅಟೆಂಪ್ಟ್ ಅಲ್ಲಿ ಆಗಿದ್ದು, 3ನೇ ಅಟೆಂಪ್ಟ್ ಅಲ್ಲಿ ನಾನು ಆಡಿಟ್ ಅಂಡ್ ಅಕೌಂಟ್ ಸರ್ವಿಸಸ್ ಅಲ್ಲಿ ಇದ್ದೆ. ಇವತ್ತಿನ ದಿನ ಪೀಪಲ್ ಲೈಕ್ ದಿ ಕೀಪ್ ರೈಟಿಂಗ್ ಎಕ್ಸಾಮ್, ಒಂದು ಸರ್ವಿಸ್ ಸಿಕ್ಕಿದ್ರು ಅದನ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ಬರೀತಾರೆ. ಸೊ ವಿಲ್ ಬಿ ಕಾಂಪಿಟಿಂಗ್ ವಿತ್ ದೆಮ್. ಒನ್ ಸ್ಮಾಲ್ ಎರರ್, your rank will go down, your name will go out of the list, ಇದೆಲ್ಲನೋ. That is when the guidance comes into picture. ಮೇಡಮ್ ಹೇಳಿದ್ರು, ಐ ಥಿಂಕ್ ತಪ್ಪು ಮಾಡಿರೋರಿಂದ ತಾವು ಕಲಿಬೇಕು ಅಂತ ಹೇಳಿ. ನನ್ನ ಜೂನಿಯರ್ ಒಬ್ಬ ಇದ್ದ, ಐ ಮೀನ್ ಲೈಕ್ ಏನೋ ಪ್ರಿಪೇರಿಂಗ್ ಟುಗೆದರ್, ಇಸ್ ನೇಮ್ ಇಸ್ ಧ್ಯಾನ್ ಚಂದ್ರ, ಇಸ್ ನಾವು ವಿಜಯವಾಡ ಕಮಿಷನರ್. ಅಣ್ಣ ಅಂತ ಹೇಳಿ ಐ ಮೀನ್ ಲೈಕ್ ಏನೋ ಇವತ್ತು ಕ್ಯಾಶುಯಲ್ ಆಗಿ ಅವರು ಮಾತಾಡ್ಕೊಂಡು ಜೊತೆಗಿದ್ರು. So he got 47th rank in 2017. ನಂದು 767 ರ್ಯಾಂಕ್. ಸೊ ಏನೋ ಮಾಡಿದೆ ಮ್ಯಾಜಿಕ್ ಅಂತಂದ್ರೆ, ನೀನೇನೇ ತಪ್ಪು ಮಾಡಿದಿಲ್ಲ ನಂಗೆ ಗೊತ್ತಿತ್ತಲ್ವಾ, ನಾನು ಅದು ಮಾಡ್ಲಿಲ್ಲ ಅಂತ. ಸೊ ಆ ರೀತಿ ಸೊ ತಪ್ಪುಗಳು ಆದಷ್ಟು ಕಮ್ಮಿ ಮಾಡ್ಕೋಬೇಕು. ಯಾರು ತಪ್ಪು ಮಾಡಿದ್ರೆ ಅವ್ರನ್ನ ನೋಡಿನೇ ಕಲೀರಿ, ಪರವಾಗಿಲ್ಲ. ಅಂಡ್ ಒಂದು ರೈಟ್ ಗೈಡೆನ್ಸ್ ಇದ್ರೆ ಐ ಆಮ್ ಶೋರ್ ಯು ವಿಲ್ ಬಿ ಏಬಲ್ ಟು ಕ್ಲಿಯರ್. Honest, sincere efforts and dedication. So these 2 things, please keep this thing in your mind. Give your 100%. My only request. Thank you so much. Thank you.